ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನನ್ನ ಗಾಡಿನ ಸರ್ವಿಸ್ ಬಿಡೋಕೆ ಹೋಗ್ತಿದ್ದೀನಿ. ಸರ್ವಿಸ್ ಅಂದರೆ ಆ್ಯಕ್ಚುಲಾಗಿ ನಾರ್ಮಲ್ ಸರ್ವಿಸ್ ಅಲ್ಲ. ನನ್ನ ಗಾಡಿಯಲ್ಲಿ ಸುಮಾರು ಪ್ರಾಬ್ಲಮ್ಸ್ ಆಗಿದೆ. ಅದು ನಾನು ಓಡಿಸ್ಬೇಕಾದ್ರೆ ಆಗಿರೋ ಅಂಥ ಪ್ರಾಬ್ಲಮ್ಸ್ ಅಲ್ಲ. ಆ್ಯಕ್ಚುಲಾಗಿ ಇದು ಒಂದು ಸರ್ವಿಸ್ ಸೆಂಟರ್ನವ್ರು ಮಾಡಿರೋ ಅಂಥ ಒಂದು ಕಚಡ ಕೆಲಸದಿಂದ ನಾನು 2 ತಿಂಗಳಿಂದ ಸಫರ್ ಆಗ್ತಾಯಿದ್ದೀನಿ. ಸೊ ಕ್ಲಚ್ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಅದೇನು ಅಂತ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಸರ್ವಿಸ್ ಸೆಂಟರ್ಗೆ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಕೇಳೋಣ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಇನ್ನೇನೋಗಿದೆ ಅಂದರೆ, ನೀವಿಲ್ಲಿ ನೋಡ್ತಿರ್ಬೋದು, ಬ್ರೇಕ್ ಪ್ಯಾಡ್ಸು ಆ್ಯಂಡ್ ಡಿಸ್ಕ್ ಪ್ಲೇಟ್ ಕೂಡ ಹೋಗಿದೆ, ಪ್ಯಾಡ್ಸ್ ಕೂಡ ಹೋಗಿದೆ, ಚೇಂಜ್ ಮಾಡಿಲ್ಲ. ಆ್ಯಂಡ್ ಚೈನ್ ಸ್ಪ್ರಾಕೆಟ್ ಹೋಗಿದೆ, ಫುಲ್ ಊಸ್ಟ್ ಆಗಿದೆ. ಸೊ ನನ್ನ ಗಾಡಿಯಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ, ಈ ವಿಡಿಯೋ ಕೊನೆಯಲ್ಲಿ. ಬಟ್ ಈಗ ಗಾಡಿಯಲ್ಲಿ ಆಗ್ತಾಯಿರೋ ಪ್ರಾಬ್ಲಮ್ ಏನಂತ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ಬನ್ನಿರಿ. ಸೊ ಈಗ ಕೇಳಿಸ್ಕೊಳ್ಳಿ, ಇಂಜಿನಲ್ಲಿ ಬರೋವಂಥ ಒಂದು ಬೀಟ್ ಸೌಂಡು. ಕೇಳಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ವ, ಈ ಥರ ಅದೇನು ಕ್ಯಾಮೋ ಏನು ಥರದೋ ಗೊತ್ತಿಲ್ಲ, ಬೀಟೇ ಒಂಥರ ತಗೊಳ್ತಾ ಇದೆ. ಇದ್ದಕ್ಕಿದ್ದಂಗೆ ಇಂಜಿನ್ ಕಟ್ ಆಫ್ ಆಗೋಗುತ್ತೆ. ಎಲ್ಲಾದರೂ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಸ್ಲೋ ಮೂಮೆಂಟಲ್ಲಿದ್ದಾಗ ಕಟ್ ಆಫ್ ಆದಾಗ ಇಷ್ಟು ಹೈಟ್ ಇರೋ ಗಾಡಿ ಹೆಂಗೆ ಬ್ಯಾಲೆನ್ಸೇ ಸಿಗೋಲ್ಲ. ಸೊ ಇದೆಲ್ಲ ಯಾರಿಂದ ಆಗಿದೆ ಅನ್ನೋದನ್ನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಕೇಳಿ. ನೋಡಿ ಬೇಕಾದ್ರೆ ಇನ್ನೊಂದ್ಸತಿ ಸ್ಟಾರ್ಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಾರ್ಮಲಾಗಿ ರೈಸ್ ಆಯಿತಾ, ಹಂಗೆ ನೋಡಿ. ಕಟ್ ಆಫ್ ಆಗೋಗುತ್ತೆ ನೋಡಿ ಹಿಂಗೆ. ಅಷ್ಟೇ, ನೋಡಿದ್ರಲ್ವಾ, ಈ ಥರ ಬೀಟ್ಸ್ ಹೊಡಿತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇನಿಷಿಯಲ್ ಅನ್ನೋದೇ ಇಳಿದೋಗಿದೆ, ಇನಿಷಿಯಲ್ ಅನ್ನೋದಿಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಡಮ್ಮಿ ಆಗೋಗಿದೆ ಗಾಡಿ. ಸೊ ಈ ಕಾರಣದಿಂದ ನಾನು 2 ತಿಂಗಳಿಂದ ನನಗೆ ವ್ಲಾಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಹೊಟ್ಟೋಗಿತ್ತು. ಹಿಂಗಿದ್ರೆ ಗಾಡಿ ಎಲ್ಲೋಗ್ತಿರೋ ಗುರು ತಗೊಂಡು. ಸೊ ಅದಕ್ಕೆ ಇವಾಗ ಸರ್ವಿಸ್ ಬಿಡೋಕೆ ಹೋಗ್ತಾಯಿದ್ದೀನಿ. ಈ ಸತಿ ಮಾತ್ರ ಬ್ಲೇಡು ಸಿಕ್ಕಾಪಟ್ಟೆ ಬೀಳುತ್ತೆ. ಸೊ ಸರ್ವಿಸ್ ಸೆಂಟ್ರ್ ಹತ್ರ ಎಲ್ಲ ನಾನು ವೀಡಿಯೋ ತೆಗಿಯೋದು ಡೌಟು. ಪಾಸಿಬಲ್ ಆದರೆ ನಾನು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಗಾಡಿ ಕೊಟ್ಬಿಟ್ಟು ಬಂದು ನೆಕ್ಸ್ಟ್ ನಿಮಗೆ ಏನೇನಾಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ಇವಾಗ ಬನ್ನಿ ಪ್ರೀಮಿಯಾಗಿ ಹೋಗೋಣ. ಸೊ ಗೈಸ್, ಫೈನಲಿ ಪ್ರೀಮಿಯಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಪ್ರಾಬ್ಲಮ್ ಏನಂದರೆ, ಕ್ಲಚ್ ಬೆಲ್ ಅಂತ ಇದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮೋಸ್ಟ್ಲಿ ಹೈಡ್ಲಿಂಗ್ ಪ್ರಾಬ್ಲಮ್ ಇರಬೇಕು. ನೋಡ್ಬಿಟ್ಟು ಹೇಳ್ತೀನಿ, ಚೆಕ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿದ್ದೀನಿ. ಮೇಯ್ನ್ ಅಂದ್ರಲ್ಲ, ಆ ಇಶ್ಯೂ ಸೌಂಡ್ ಬರೋದು ಯಾವಾಗ ಅಂದರೆ, ತುಂಬ ಓವರ್ ಹೀಟ್ ಆದಾಗ ಗಾಡಿ ಅಥವಾ ಸಿಟಿ ರೈಡ್ಸ್ ಹೊಡಿಬೇಕಾದ್ರೆ ನಮಗೇನಾಗುತ್ತಂದರೆ ಖಡ್ 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 ಖಟ್ ಅಂತ ಸೌಂಡ್ ಬಂದು ಇದ್ದಕ್ಕಿದ್ದಂಗೆ ಕಟ್ ಆಫ್ ಆಗಿಬಿಡುತ್ತೆ ಇಂಜಿನು. ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು. ಆ್ಯಂಡ್ ಮತ್ತೆ ಅಡ್ಜಸ್ಟ್ ಮಾಡೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ, ಅದೆಲ್ಲ ಸೆಟ್ ಆಗೋಲ್ಲ. ಒಂದು 10 ದಿನ 15 ದಿನಕ್ಕೆಲ್ಲ ಮತ್ತೆ ಆ ಪ್ರಾಬ್ಲಮ್ ಮತ್ತೆ ಶುರು ಆಗುತ್ತೆ. ಸೊ ಕಂಪ್ಲೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. 2-3 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 2-3 ದಿನ ನಾನು ಮೆಟ್ರೋಲ್ಲಿ ಹೋಗ್ಬೇಕು ಆಫೀಸ್ಗೆ, ನೋಡೋಣ ಏನಾಗುತ್ತೆ. ಸೊ ಗೈಸ್, ಪ್ರಾಬ್ಲಮ್ ಏನಿದೆ, ಏನಾಗಿದೆ, ಏನು ಚೇಂಜಸ್ ಆಗಿದೆ ಆ್ಯಂಡ್ ಎಷ್ಟು ಪ್ರೈಸ್ ಆಗಿದೆ, ಅದು ಏನಕ್ಕಾಗಿದೆ, ಯಾರಿಂದ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ, ನಾನು ಹೇಳೋದ್ರಲ್ಲೇ ಒಂದು ಐಡಿಯಾ ಬರುತ್ತೆ ನಿಮಗೆ. ಅದನ್ನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ. ಈ ಥರ ಪ್ರಾಬ್ಲಮ್ಸ್ ಎಲ್ಲಿ ಶುರು ಆಗುತ್ತೆ, ಅವರು ಹೇಗೆ ಈ ಪ್ರಾಬ್ಲಮ್ನ ನಮಗೆ ಕ್ರಿಯೇಟ್ ಮಾಡ್ತಾರೆ ಸರ್ವಿಸ್ ಸೆಂಟರ್ನವರು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ, ಈ ವ್ಲಾಗಲ್ಲೇ ಹೇಳ್ತೀನಿ, ಕೊನೆಯದಾಗಿ ಹೇಳ್ತೀನಿ. ಸೊ ಗಾಡಿ ಸಿಕ್ಕಿದ ಮೇಲೆ ನಿಮ್ಮ ಹತ್ರ ಎಲ್ಲ ಕ್ಲಿಯರಾಗಿ ಮಾತಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ನೋಡ್ತಾ ಇರಿ, ಸಿಗ್ತೀನಿ ಮತ್ತೆ. ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ಗಾಡಿ ಬಿಟ್ಬಿಟ್ಟು ಎಷ್ಟು ದಿನ ಆಯಿತು ಅಂದರೆ, ಸೋಮವಾರ ನಾನು ಬಿಟ್ಟಿದ್ದು. ನನಗೆ ಗುರುವಾರ ರಿಟರ್ನ್ ಕೊಟ್ಟಿದ್ದಾರೆ ಗಾಡಿನ. ಆ್ಯಂಡ್ ಶುಕ್ರವಾರ ಒಂದಿನ ಓಡಿಸಿ, ಆಮೇಲೆ ಇವತ್ತು ಶನಿವಾರ, ಇವತ್ತು ನಾನು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಒಂದಿನ ಓಡಿಸೋದು ಒಳ್ಳೇದಲ್ವ, ಏನು ಎತ್ತ ಕರೆಕ್ಟಾಗಿ ಇದೆಯೋ ಇಲ್ವೋ ತಿಳ್ಕೊಂಡು ನಿಮಗೆ ಹೇಳೋಣ ಅಂತ ನಾನು ಒಂದಿನ ಓಡಿಸ್ದೆ.
ಬಟ್ ಅನ್ಫಾರ್ಚುನೇಟ್ಲಿ ನಂದು ಅದೇನಿದೆಯೋ ಸೌಂಡ್ ಬಂದು ಕಟ್ ಆಫ್ ಆಗ್ತಿತ್ತು ನೋಡಿರಿ, ಅದು ಮಾತ್ರ ಸಾಲ್ವ್ ಆಗಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಬ್ರೇಕು ಡಿಸ್ಕ್ ಪ್ಲೇಟು ಮತ್ತು ಡಿಸ್ಕ್ ಪ್ಯಾಡ್ಸು ಹೊಸದು ಹಾಕ್ಸಿದ್ದೀನಿ. ಆ್ಯಂಡ್ ಚೈನ್ ಸ್ಪ್ರಾಕೆಟ್ ಹೊಸದು ಹಾಕ್ಸಿದ್ದೀನಿ. ಆ್ಯಂಡ್ ಥ್ರಾಟಲ್ ಬಾಡಿ ಕ್ಲೀನಾಗಿದೆ. ಇಲ್ಲೇನೇನೋ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ, ಸರಿ ಅದು ಪ್ರಾಬ್ಲಮ್ ಆಮೇಲೆ ಹೇಳ್ತೀನಿ. ಸೊ ಎಷ್ಟಾಗಿದೆ ಅಂದರೆ, ಚೈನ್ ಸ್ಪ್ರಾಕೆಟು 2300, ಆಮೇಲೆ ಡಿಸ್ಕ್ ಬ್ರೇಕು ಎಲ್ಲ ಸೇರಿ ಟೋಟಲ್ ನೋಡ್ಕೊಬೋದು ನೀವೇ, ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಟೋಟಲಾಗಿ ನನಗೆ ಎಷ್ಟಾಗಿದೆ ಅಂದರೆ 7076 ರೂಪಾಯಿ ಆಗಿದೆ. ಸೊ ರೌಂಡ್ ಆಫ್ ಅಮೌಂಟು 7076, 7076 ರೂಪಾಯಿ ಆಗಿದೆ ಗುರು. ಸೊ ಈಗ ಮ್ಯಾಟ್ರಿಗೆ ಬರೋಣ. ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಹೈಡ್ಲಿಂಗ್ ನೋಡಿ ಎಷ್ಟು ರೈಸ್ ಆಗಿದೆ ಅಂದರೆ, 2 ಇರುತ್ತೆ ಹೈಡ್ಲಿಂಗು ನೋಡಿ. ಆ್ಯಕ್ಚುಲಿ ಪ್ರಾಬ್ಲಮ್ ಇದೇ ಆಗ್ತಿರೋದು. ಸ್ಟಾರ್ಟ್ ಮಾಡಿದ್ನಾ, ರೈಸ್ ಆಗುತ್ತೆ ಆ್ಯಂಡ್ ನಾರ್ಮಲ್ ಆಗುತ್ತೆ, ಇದಕ್ಕಿದ್ದಂಗೆ ಕಟ್ ಆಫ್ ಆಗಿಬಿಡುತ್ತೆ ಇಂಜಿನ್ ನೋಡಿ. ಆ ಬೀಟ್ ಕೇಳಿಸ್ಕೊಳ್ಳಿ, ಎಲ್ಲ ಮಿಸ್ ಹೊಡಿಯುತ್ತೆ, ಟಕ್ ಟಕ್ ಅಂತ ಮಿಸ್ ಹೊಡಿಯುತ್ತೆ. ಅದು ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಟು ಸರ್ವಿಸ್ ಬಿಡೋಕ್ಕಿಂತ ಮುಂಚೆ ಇದ್ದಿದ್ದು ಸೌಂಡ್ಗೂ ಇವಾಗೂ ಸ್ವಲ್ಪ ಪರವಾಗಿಲ್ಲ. ಏನೋ ಅಡ್ಜಸ್ಟ್ ಮಾಡಿದ್ದಾರೆ, ಬಟ್ ಇಲ್ಲ, ಅಡ್ಜಸ್ಟ್ ಆಗಿಲ್ಲ. ಸೊ ಅದು ನಿಮ್ಗೆ ಸ್ವಲ್ಪ ದೂರ ಓಡಿಸೋದ ಮೇಲೆ ಗೊತ್ತಾಗುತ್ತೆ ನೋಡಿ. ಬನ್ನಿ ಹೋಗ್ತಾ ಮಾತಾಡೋಣ, ಆ್ಯಂಡ್ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಪರವಾಗಿಲ್ಲ ನೋಡಿ, ಅಟ್ಲೀಸ್ಟ್ ಹಿಂಗೆ ನಿಂತಿದೆ. ಮುಂಚೆ ಆದರೆ ಒಂದೊಂದು ಸೆಕೆಂಡ್ಗೆ ಆಫ್ ಆಗ್ಬಿಡೋದು. ನೋಡೋಣ ಗುರು. ಸರ್ವಿಸ್ಸಿಗೆ ಏನೂ ಬಿಟ್ಟಿಲ್ಲ, ಇದು ಬರೀ ಸ್ಪೇರ್ಸು. ಅದೇನು ಹೋಗಿದೆಯೋ ಪಾರ್ಟ್ಸ್ ಮಾತ್ರ ಚೇಂಜ್ ಮಾಡಿಸಿದ್ದಕ್ಕೆ ನನಗೆ ಇಷ್ಟು ಕಾಸ್ಟ್ ಆಗಿದೆ. ಸರ್ವಿಸ್ ಬಿಟ್ಟಿದ್ದರೆ ಏನು ಕತೆ ಆಗಿರೋದು ನೀವೇ ಯೋಚನೆ ಮಾಡಿ. ನೋಡಿ ನೋಡಿ ಕಟ್ ಆಫು. ಸೊ ಈ ಥರ ಕಟ್ ಆಫ್ ಆಗ್ತಾ ಇರುತ್ತೆ. ನಿಮ್ಗೊಂದು ಸ್ವಲ್ಪ ದೂರ ಓಡಿಸಿದ ಮೇಲೆ ಅಲ್ಲಿ ತೋರಿಸ್ತೀನಿ ರೀ. ಸೊ ಇವಾಗ ಒಂದು ಸ್ವಲ್ಪ ದೂರ ಓಡಿಸ್ಕೊಂಬಂದು ನಿಲ್ಲಿಸಿದ್ದೀನಿ, ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ಸು. ನೋಡ್ಬೋದು ಇವಾಗ ಇದ್ದಕ್ಕಿದ್ದಂಗೆ ಕಟ್ ಆಫ್ ಆಗ್ಬಿಡುತ್ತೆ ನೋಡಿ. ನೋಡಿ ಕಟ್ ಆಫ್ ಆಗಿಬಿಡುತ್ತೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ರೈಸ್ ಆಗಿರ್ಬೋದು, ಇದ್ದಕ್ಕಿದ್ದಂಗೆ ಹೈಡ್ಲಿಂಗ್ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಒಂದೇ ಸತಿ ಕಟ್ ಆಫ್ ಆಗಿಬಿಡುತ್ತೆ ನೋಡಿ. ಆ ಮಿಸ್ಬೀಟ್ ಗೊತ್ತಾಗುತ್ತೆ. ಸೊ ನೋಡಿ ಕಟ್ ಆಫು. ಎಷ್ಟು ಬೇಜಾರಾಗುತ್ತೆ ಗುರು. ಎಷ್ಟಂತ ದುಡ್ಡು ಖರ್ಚು ಮಾಡೋದು. ಒಬ್ಬ ಮಿಡಲ್ ಕ್ಲಾಸ್ ಅವನು ದುಡಿಯೋದನ್ನೆಲ್ಲ ಗಾಡಿ ಗಿಡೋ ಥರ ಮಾಡ್ತಾ ಇರೋದು ಯಾರು ಅಂದರೆ, ಸರ್ವಿಸ್ ಸೆಂಟ್ರ್ನವ್ರು ಮಾಡಿರೋ ಕೆಲಸದಿಂದ ಚಿಲ್ಲರೆ ಕಾಸು ತಿನ್ನೋಕೆ ಹೋಗ್ತಾರಲ್ಲ ಬೋಳಿ ಮಕ್ಕಳು. ನನ್ನ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಿಂತ ಮುಂಚೆ ಗಾಡಿ ಎಷ್ಟು ಚೆನ್ನಾಗಿತ್ತು, ಇಂಜಿನು ಹ್ಯಾಂಡಲ್ ಸೊಟ್ಟಾಗಿತ್ತು, ಓಕೆ, ಫ್ರಂಟು ಫೋಕ್ಸ್ ಎಲ್ಲ ಅದೇನು ಶಾಕ್ ಅಬ್ಸರ್ಸ್ ಏನಿದೆಯೋ ಅದು ಬೆಂಡಾಗಿತ್ತು ಗುರು ಅಷ್ಟೇ. ಬಟ್ ಗಾಡಿ ಇಂಜಿನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೆ. ಹೋಗ್ಬಿಟ್ಟು 19 ದಿನ ಆದಮೇಲೆ ಈ ಥರ ಪರಿಸ್ಥಿತಿಗೆ ಬಂದಿದೆ ಗಾಡಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಇಂಜಿನಲ್ಲಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಬಿಚ್ಕೊಂಡಿರ್ತಾರೆ. ಸೊ ಯಾವತ್ತೂ ಅಷ್ಟೇ ಸ್ಕ್ಯಾಮ್ ಆಗೋದು ಹೆಂಗೆ ಅಂದರೆ, ಸೊ ಈಗ ಇನ್ನೊಂದು ನೋಟಿಸ್ ಮಾಡಿ, ಫಸ್ಟ್ ಗೇರಲ್ಲಿದೆ, ಸೆಕೆಂಡ್ ಗೇರ್ ಹಾಕ್ತೀನಿ ಬಿಡ್ತೀನಿ ನೋಡಿ ಹೆಂಗೆ ಜರ್ಕ್ ಹೊಡಿತಾ ಇರುತ್ತೆ ನೋಡಿ ಗಾಡಿ. ನೋಡಿ ಮತ್ತೆ ಜರ್ಕ್ ಹೊಡಿಯುತ್ತೆ ನೋಡಿ. ಏನು ಗುರು ಇದು, ಜರ್ಕ್ ಹೊಡಿತಾನೆ ಇರುತ್ತೆ. ಸೋ ಕಾಲ್ಡ್ ಸರ್ವಿಸ್ ಸೆಂಟರ್ ಇರೋದು ಎಲ್ಲಿ ಅಂದರೆ ಕತ್ರಗುಪ್ಪೆಯಲ್ಲಿ. ನಾನು ಅದ್ರ ಹೆಸರು ತಗೊಳ್ತಾ ಇಲ್ಲ, ಸೋ ಕಾಲ್ಡ್ ಸರ್ವಿಸ್ ಸೆಂಟರ್. ಆಮೇಲೆ ಒಬ್ಬ ಮ್ಯಾನೇಜರು, ಒಬ್ಬ ಅಡ್ವೈಸರು, ಒಬ್ಬ ಮೆಕ್ಯಾನಿಕ್ಕು,
3 ಜನದ ಕೈವಾಡಗಳಿದೆ ಇದರಲ್ಲಿ. 3 ಜನದ ಕೈವಾಡ ಇರೋದ್ರಿಂದನೇ ನನ್ನ ಗಾಡಿ ಇಷ್ಟು ಪ್ರಾಬ್ಲಮ್ ಆಗಿರೋದು. ಲೆಕ್ಕ ಹಾಕ್ಕೊಳ್ಳಿ, ಇಂಜಿನ್ ಬಿಡಿ, ಇಂಜಿನ್ ಒಳಗೆ ಮಾಡಿದ್ರೆ ಅಷ್ಟು ಬೇಗ ಕಸ್ಟಮರ್ಗೆ ಗೊತ್ತಾಗಲ್ಲ ಅನ್ನೋದು ಓಕೆ. ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು. ಬ್ರೇಕ್ದು ನನಗೆ ಇವಾಗ ಇದನ್ನು ಅನುಭವಿಸಿದ ಮೇಲೆ ಗೊತ್ತಾಗ್ತಾ ಇದೆ ಅವರು ಪಕ್ಕಾ ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ಬ್ರೇಕ್ ಕ್ಯಾಲಿಪರ್ ಆಗಿರ್ಬೋದು ಅದೆಲ್ಲ ಮಾಡಿರೋದು ಸುಮ್ಮನೆ ಅಲ್ಲ ಗುರು, 100% ಸ್ಕ್ಯಾಮ್ ಮಾಡಿದ್ದಾರೆ. ನಾನು ಇವಾಗ ಅದನ್ನು ಅನುಭವಿಸ್ತಾ ಇದ್ದೀನಿ. ಇಷ್ಟು ದಿನ ನಾನು ವೀಡಿಯೋ ಮಾಡದೇ ಇರೋದಕ್ಕೆ ಕಾರಣ ಕೂಡ ಇದೇನೆ. ಯಾಕಂದರೆ ನನ್ನ ಗಾಡಿ ಅದ್ದುಗೆಟ್ಟೋಗಿತ್ತು ಆಯಿತಾ, ಓಡ್ಸೋಕ್ಕಾಗ್ತಾಯಿಲ್ಲ. ಒಂಥರ ಗುರು, ಒಂಥರ ಫ್ರಸ್ಟ್ರೇಷನ್ನು, ಒಂಥರ ಬೇಜಾರು. ಏನು ಗುರು ಇದು, ಸರ್ವಿಸ್ ಸೆಂಟರಲ್ಲಿ ಕರೆಕ್ಟಾಗಿ ದುಡ್ಡು ಕೊಟ್ಟು ಸರ್ವಿಸ್ ಮಾಡಿಸ್ಕೊಂಡ್ರೂ ಕೂಡ ಅವ್ರು ಈ ಥರ ಕಚಡ ಕೆಲಸ ಮಾಡ್ತಾರೆ ಅಂದರೆ ಯಾರಿಗೇ ಆಗಲಿ ಬೇಜಾರಾಗಲ್ವ ಹೇಳಿ. ಅವ್ರು ಮಾಡಲಿಲ್ಲ ಅಂದರೆ 40,000 ಓಡಿರೋ ಗಾಡಿ ಇಷ್ಟು ಬೇಗ ಪ್ರಾಬ್ಲಮ್ ಬರೋಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಇದನ್ನು ಆಫ್ ರೋಡ್ ಓಡಿಸೇ ಇಲ್ಲ, ಮ್ಯಾಕ್ಸಿಮಮ್ 2 ಸತಿ ಓಡಿಸಿರ್ತೀನಿ. ನಾನು ಅಲ್ಲಿ ಸರ್ವಿಸ್ ಆದಮೇಲೆ ಅವ್ರ ಗಾಡಿ ಕೊಟ್ಟ ಮೇಲೆ ನಾನು ಎಲ್ಲೂ ಎತ್ಕೊಂಡೋಗಿಲ್ಲ. ರೀಸನ್ ಕೂಡ ಇದೇನೆ. ಆದರೂ ಕೂಡ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರ ಒಳಗಡೆ ಇರೋ ಸ್ಪೇರ್ಸು ಕದ್ದಿಲ್ಲ ಅಂತ ಏನು ಗ್ಯಾರಂಟಿ? 100% ಸ್ಕ್ಯಾಮ್ ಇದು. ಸೊ ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಗಾಡಿ ಸೂಪರಾಗಿರಬೇಕು. ಗಾಡಿ ಅಂದರೆ ನೀಟಾಗಿ ಮೇಂಟೈನ್ ಮಾಡಿರಬೇಕು ನೀವು, ಜಿನ್ಯನ್ ಆಗಿ ನೀಟಾಗಿ, ಒಂದು ಚೂರು ಎಲ್ಲೂ ಸ್ಪೇರ್ ಪಾರ್ಟ್ಸು ಹಾಳಾಗಿ ಹೋಗದೆ ಇಂಜಿನ್ ಪರ್ಫೆಕ್ಟಾಗಿದ್ದು ನೀವು ಮೇಂಟೈನ್ ಮಾಡ್ತಿರ್ತೀರ ನೋಡ್ರಿ, ಅಂಥವ್ರೇ ಇವ್ರಿಗೆ ಬೇಕಾಗಿರೋದು. ಅದರಲ್ಲೂ ನಿಮ್ಮದು ಒಂದು ಪ್ರಾಬ್ಲಮ್ ಆಗಿರಬೇಕು, ಮೇಜರ್ ಪ್ರಾಬ್ಲಮ್ ಆಗಿ ಒಂದು 8 ದಿನ 10 ದಿನ ಗಾಡಿ ಬಿಟ್ಟರೆ ಸಾಕು, ನಿಮ್ಮ ಗಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಗಾಯಬ್. ಒಂದು ಹೇಳ್ತೀನಿ ಕೇಳಿ, ಎಲ್ಲಿ ಗಾಡಿಗಳು ಜಾಸ್ತಿ ಸರ್ವಿಸ್ ಬಿಡ್ತಾರೋ ಸ್ಕ್ಯಾಮ್ ನಡೆಯುವಂಥ ಚಾನ್ಸಸ್ಗಳು ತುಂಬ ಇದೆ. ನಾನು 19 ದಿನ ಗಾಡಿ ಬಿಟ್ಟಿದ್ದೆ ಇನ್ಶೂರೆನ್ಸ್ ಕ್ಲೈಮಿಗೆ ಅಂತ, ಬೇಕಾದಂಗೆಲ್ಲ ಬಿಚ್ಕೊಂಡವ್ರೆ. ಸೊ ಅದು ಇವಾಗ ಪ್ರೀಮಿಯಾದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅದನ್ನು ಅವರು ಎಲ್ಲಿಂದ ಈ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ಇವ್ರು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಇವ್ರು ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅವ್ರು ಏನು ಪಾರ್ಟ್ ಬಿಚ್ಕೊಂಡವ್ರೋ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ಆ್ಯಂಡ್ ಇವ್ರಿಗೆ ಗೊತ್ತಾಗಬೇಕು, ಆ್ಯಕ್ಚುಲಿ ಇವ್ರಿಗೂ ಗೊತ್ತಾಗ್ತಿಲ್ಲ. ಇವರ ಬರೀ ಚೈನ್ ಸ್ಪ್ರಾಕೆಟು, ಬ್ರೇಕು, ಥ್ರಾಟಲ್ ಬಾಡಿ ಇವೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನನಗೆ ಮೇಯ್ನ್ ಪ್ರಾಬ್ಲಮ್ ಯಾವುದಿದೆ ಅದನ್ನು ಇವರು ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಇವಾಗ ಏನಂತಿದ್ದಾರೆ, 2 ದಿನ ಓಡಿಸಿ ನಿಮಗೇನಾದರೂ ಅದೇ ಥರ ಅನಿಸಿದ್ರೆ ಮತ್ತೆ ರಿಪೀಟ್ ಹಂಗಾದರೆ ತಂದುಬಿಡಿ, ಅದನ್ನು ಮಾಡೋಣ ಅಂತ ಹೇಳ್ತಿದ್ದಾರೆ. ನೋಡ್ಗುರು, ಗಾಡಿ ಓಡಿಸ್ತಾರೆ, ಸೊ ಅದನ್ನು ರೆಡಿ ಮಾಡಿಕೊಡ್ತೀನಿ ಅಂತಿದ್ದಾರೆ. ಇವಾಗ ಏನು ಮಾಡಲಿ ಗುರು ನಾನು? ಸೊ ಭಾರಿ ಹುಷಾರಾಗಿರಬೇಕು ನೀವು ಗಾಡಿಗಳು ಸರ್ವಿಸ್ ಸೆಂಟ್ರಿಗೆ ಬಿಡಬೇಕಾದ್ರೆ. ನೋಡಿ, 1 ದಿನ ಸರ್ವಿಸ್ ಸೆಂಟ್ರಲ್ಲಿ ನೀವು ಬಿಡ್ತೀರಾ ನೋಡಿ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಬೆಳಗ್ಗೆ ಬಿಡ್ತೀರಾ, ಸಾಯಂಕಾಲಕ್ಕೆ ಈಸ್ಕೊಳ್ತೀರಾ. ಸೊ ಅದರಲ್ಲಿ ಅಷ್ಟು ಬೇಗ ಏನೂ ಮಾಡೋಕ್ಕಾಗಲ್ಲ. ಯಾವಾಗ ನೀವು 10 ದಿನ ಇನ್ಶೂರೆನ್ಸ್ ಕ್ಲೈಮು ಅದಕ್ಕೆ ಬಿಡ್ತೀರೋ ಆವಾಗ ಸ್ವಲ್ಪ ಹುಷಾರಾಗಿರಿ. ರೆಗ್ಯುಲರಾಗಿ ಹೋಗಿ ಗಾಡಿನ ನೋಡ್ಕೊಂಬರೋ ಥರ ಇಟ್ಕೊಂಡ್ರೆ ಐ ಮೀನ್ ನಿಮಗೆ ಸ್ವಲ್ಪ ಈ ಥರ ಆಗೋದ್ರಿಂದ ಬಚಾವಾಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಗುರು, ತುಂಬ ಕಷ್ಟದಲ್ಲಿದ್ದೀನಿ ಗುರು ನಾನು. ಒಂದೊಂದು ರೂಪಾಯಿನೂ ಅಲ್ಲಿ ತೆಗೆದು ಇಲ್ಲಾಕಿ, ಇಲ್ಲಿ ತೆಗೆದು ಅಲ್ಲಾಕಿ, ಸಾಲಗಳು ಕಟ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತು. ಪೆಟ್ರೋಲ್ಗೂ ಕಾಸಿಲ್ಲದೆ ಕಷ್ಟ ಎಲ್ಲರಿಗೂ ಬರುತ್ತೆ, ನಾನು ಹೇಳ್ಕೊತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಯಾವುದನ್ನು ಮುಚ್ಚುಮರೆ ಮಾಡೋಕ್ಕಾಗಲ್ಲ, ಹೇಳ್ಕೊಬೇಕಾಗುತ್ತೆ. ನಿಯತ್ತಾಗಿ ದುಡಿದು ಆರಾಮಾಗಿ ಇರಬೇಕು. ನೋಡಿ, ಎಲ್ಲ ಸರ್ವಿಸ್ ಸೆಂಟ್ರ್ನಲ್ಲೂ ಎಲ್ಲರೂ ಪ್ರತಿಯೊಬ್ಬರು ಹಿಂಗೆ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ. ಕೆಲವರು ಇದ್ದಾರೆ, ಆ ಕೆಲವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಮಿಕ್ಕಿದ್ದು ನೀಟಾಗಿ ಸರ್ವಿಸ್ ಮಾಡಿಕೊಡೋರು ಕೂಡ ಇದ್ದಾರೆ, ಜಿನ್ಯನ್ ಆಗಿರೋರು ಕೂಡ ಇದ್ದಾರೆ. ಅಂಥವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಆ್ಯಂಡ್ ಈ ಥರ ಕಚಡ ಕೆಲಸ ಮಾಡೋರಿಗೆಲ್ಲ ಕೆರ ತಗೊಂಡು ಹೊಡಿಬೇಕು ಗುರು.
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಚಾಚಾ, ಬಾಯ್ ಬಾಯ್ ಗಾಯ್ಸ್, ಸಿ ಯು.